ಇನ್ನೊಂದು ಇನ್ಸಿಡೆಂಟು ನಾವು ಕೇಳೋಕ್ಕಿಂತ ಮುಂಚೆ ಇದೇ ಥರ ಅಲ್ವೇನ್ರಿ? ರಾಯರು ಇದ್ದಾಗ ಎಲ್ಲರೂ ಕುತ್ಕೊಂಡು, ಮಾತಾಡಿಕೊಂಡು ಒಂದಷ್ಟು ಪವಾಡಗಳನ್ನ ಶೇರ್ ಮಾಡಿದರು. ಇದೇ ಥರ ಅಲ್ವೇನ್ರಿ? ಸಾಯಿಬಾಬಾ ಇದ್ದಾಗೂ ಅಷ್ಟೇ ಅಲ್ಲಿದ್ದಂಥ ಜನಗಳು ಅವ್ರ ಸೇವೆ ಮಾಡಿ, ಅವ್ರ ಮನವೊಲಿಸ್ಕೊಂಡು, ಅವರ ಜೀವನದಲ್ಲಿ ಉದ್ಧಾರ ಆಗಿ, ಆ ಪವಾಡಗಳನ್ನ ನೋಡಿದ್ದು. ಇದೇ ಥರ ಅಲ್ವೇನ್ರಿ? ಅವಧೂತರುಗಳು, ನಮ್ಮ ಸಕ್ರಾಯಪಟ್ಟಣದ ಅವಧೂತರುಗಳು, ಅವರು ಕೂಡ ಇದೇ ಥರ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದಿದ್ದು. ಸೊ ಇದೆಲ್ಲ ಅವಧೂತರುಗಳನ್ನ ನೋಡಿ ಅಲ್ಲಿದ್ದಂಥ ಭಕ್ತಾದಿಗಳು ಮಾತಾಡಿರೋ ವಿಚಾರಗಳನ್ನ ನಾವಿವಾಗ ಕೇಳ್ತೀವಿ. ಆ ಗುರುಗಳ ಹತ್ರ ಹಿಂಗಿದ್ವಿ, ಆ ಗುರುಗಳ ಹತ್ರ ಹಿಂಗಾಯಿತು ಅಂತ. ಆದರೆ ಈಗ ಈ ಗುರುಗಳ ಹತ್ರ ಇರೋವಂಥ ನೈಜ ಉದಾಹರಣೆಗಳನ್ನು ಆ ಗುರುಗಳ ಜೊತೆನೇ ಆಗಿರುವಂಥ ಉದಾಹರಣೆಗಳನ್ನ ನಾವು ಕೇಳ್ತಾ ಇದ್ದೀವಿ. ಸೊ ಒಂದಲ್ಲ ಒಂದಿನ ನಮ್ಮ ಗುರುಗಳು ಯಾವತ್ತೂ ಅಜರಾಮರರೇ, ಅದಂತೂ ಸತ್ಯ. ತಿರುಚಿಟ್ರಂಬಲಂ ಅಂತ ಹೇಳ್ತಾ ಆ ಇನ್ನೊಂದು ಅನುಭವಕ್ಕೆ ಬರೋದಾದರೆ ಸರ್. ಇನ್ನೊಂದು ಹೆಂಗೆ ಅಂದರೆ, ನಾವು ಬಂದು ಹೋಗ್ತಾಯಿದ್ವಿ. ಹೆಚ್ಚು ಕಮ್ಮಿ ಒಂದು 7-8 ತಿಂಗಳು ಹೆಚ್ಚು ಕಮ್ಮಿ ಆಗಿತ್ತು. ಒಂದು ದಿವಸ ಹಿಂಗೆ ಗುರುದೇವರು ನಾವು ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಸಡನ್ನಾಗಿ ನನ್ನ ಹೆಂಡತಿ ಹೆಸರು ಬಂದು ಲೀನಾ ಅಂತ. ಗುರುದೇವರು ಅವ್ರಿಗೆ ಫಸ್ಟ್ ದಿವಸನೇ ಹೋಗ್ತಿರಂಗೆ ಮಹಾಲಕ್ಷ್ಮಿ ಅಂತ ಹೆಸರಿಟ್ರು ಗುರುದೇವರು. ನಾನು ಮಹಾಲಕ್ಷ್ಮಿ ನಿಂಗೆ ಏನು ಎಂತ ಬೇಕು ನೀವೇನಾದರೂ ಕೇಳಿದ್ರಾ ಹೆಸರು ಚೇಂಜ್ ಮಾಡಿ? ಇಲ್ಲ ಏನಿಲ್ಲ, ಅವರೇ ಅದು ಅವ್ರಿಗೆ ಅನಿಸುತ್ತೆ ಯಾರಿಗೆ ಚೇಂಜ್ ಮಾಡಬೇಕು ಯಾರಿಗೆ ಬೇಡ. ನನಗೂ ಚೇಂಜ್ ಮಾಡಿಲ್ಲ, ನಂದು ಅದೇ ಹೆಸರಿದೆ. ಎಂತ ಬೇಕು ನಿನಗೆ ಅಂದರು. ಆವಾಗ ಇದು ಅವರೇ ಹೇಳಿದ್ರು, ನಿಮಗೆ ಎಲ್ಲ ಗೊತ್ತಲ್ಲ ಗುರುದೇವ ಅಂತ. ಆಮೇಲಿಂದ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಫಸ್ಟ್ 1-2 ಕನ್ಸೀವ್ ಆಗಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅಬೋಷನ್ ಆಗಿತ್ತು. ಅದು ಆ ಗುರುದೇವ್ರ ಹತ್ರ ನಾವೇನು ಹೇಳಿರಲಿಲ್ಲ. ಯಾಕೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಯಾರೂ ಗುರುದೇವ್ರ ಹತ್ರ ಬಂದಾಗ ಒಂದು ಒಳ್ಳೆಯ ಮನಸ್ಥಿತಿಯಿಂದ ಸೇವೆ ಭಾವನೆಯಿಂದ ಒಂದು ನಿಮ್ಮ ಕೈಲಾಗಿದ್ದ ಸೇವೆ ಮಾಡಿಕೊಂಡು ಖುಷಿಯಿಂದ ಅಲ್ಲಿಂದ ಹೋಗಬೇಕು. ನಿಮ್ಗೇನಾದರೂ ಒಂದು ಆಸೆ ಇಟ್ಕೊಂಡ್ಬಂದರೆ ಅದು ನೆರವೇರೋದಿಲ್ಲ. ನಮ್ಮಂಥವ್ರ ಅನುಭವಗಳನ್ನೆಲ್ಲ ಕೇಳಿ ನಮಗೂ ಈ ಥರ ಏನೋ ಆಗುತ್ತೆ ಅಂತ ಮಾತ್ರ ಖಂಡಿತ ಬರೋಕ್ಕೆ ಹೋಗ್ಬಾರ್ದು. ಒಂದು ಗುರುಗಳ ಹತ್ರ ಬರಬೇಕಂದ್ರೆ ಒಂದು ಸೇವೆ ಮನೋಭಾವ ಇರಬೇಕು. ನಮ್ಮಲ್ಲಿ ಏನು ಪಾಪ ಕರ್ಮಗಳು ನಾವೇನು ಮಾಡಿದೀವೋ ಅದೆಲ್ಲ ಕಳೆದು ಒಂದು ಒಳ್ಳೆಯ ಸ್ಥಿತಿಲಿ ಈ ಜನ್ಮದಲ್ಲಿ ಆಗಿದೆ ಅಂದರೆ ಬರೋ ಜನ್ಮದಲ್ಲಿ ನಮಗೊಂದು ಒಳ್ಳೆಯ ಒಂದು ಮನುಷ್ಯ ಜನ್ಮ ಸಿಕ್ಕಿ ಒಂದು ಒಳ್ಳೆಯ ರೀತಿಲಿ ಬಾಳಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಬಂದರೆ ಸಾಕು. ಇನ್ನು ಬೇರೆ ಇನ್ನೇನು ಬೇಕಾಗಿಲ್ಲ. ನಮಗೇನು ಬೇಕು ಅನ್ನೋದು ಗುರುದೇವರು ಅವರು ನಮ್ಮನ್ನು ನೋಡಿ, ನಮ್ಮ ಸೇವೆಯನ್ನು ನೋಡಿ ಅವ್ರ ಆಶೀರ್ವಾದ ಮಾಡೇ ಮಾಡ್ತಾರೆ ಖಂಡಿತ. ಅದರಲ್ಲಿ ಬೇರೆ ಮಾತಿಲ್ಲ. ನಾವು ಏನು ಆಸೆ ಪಡ್ಕೊಂಡು ಹೋಗ್ಬಾರ್ದು, ಅದು ಒಂದು ಅಷ್ಟೇ. ಮಿಕ್ಕಿದೆಲ್ಲ ನಮಗೇನು ಬೇಕೋ ಅದು ಕೊಡೋ ಟೈಮ್ಗೆ ಬರೋ ಟೈಮ್ಗೆ ಗುರುಗಳು ಖಂಡಿತ ಆಶೀರ್ವಾದ ಮಾಡೇ ಮಾಡ್ತಾರೆ. ಅದು ಬಂದೇ ಬರುತ್ತೆ. ಅದು ನಮಗಾಗಿದೆ. ಅದು ನಾವು ಇವತ್ತವರೆಗೂ ಗುರುದೇವ್ರನ್ನ ಬಾಯಿ ಬಿಟ್ಟು ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಿದವರಲ್ಲ. ಅವ್ರು ಏನು ಬೇಕು ಅಂತ ಕೇಳಿದಾಗ ನಾವು ಹೇಳಿರೋದಷ್ಟೇ. ಅವ್ರು ಕೇಳಿದ್ದು ನಾವು ಇವತ್ತವರೆಗೂ ಒಂದೇ. ಅದು ಒಂದು ತುಂಬ ಖುಷಿಯಾಗಿ ನಮಗೆ ಇವತ್ತು ನಾವು ಅದನ್ನು ನೆನೆಸ್ಕೊತೀವಿ. ಅದು ಆದಮೇಲೆ ಪಾಪು ಆಯಿತು, ಮಗು ಆಯಿತು. ನಮ್ಗೆ ಏನು ಮಗು ಬೇಕು, ನಿನಗೇನು ಮನಸ್ಸಲ್ಲಿ ಇದೆ ಅದು ಆಗುತ್ತೆ ಬಿಡು ಅಂದರು. ನನಗೆ ಮತ್ತು ನನ್ನ ಹೆಂಡತಿಗೆ ಫಸ್ಟ್ ಒಂದು ಹೆಣ್ಮಗು ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ನಾವು. ಆಯಿತಾ? ನಿಮಗೆ ಇನ್ನೊಂದು ಸನ್ನಿವೇಶ ಹೇಳ್ತೀನಿ. ಯಾವ ಗುರುಗಳು ನೀವು ಇವತ್ತವರೆಗೂ ನೀವು ಅದನ್ನು ಕೇಳಿಲ್ಲ ಮತ್ತು ಕೇಳೋಕ್ಕೂ ಆಗೋದಿಲ್ಲ ಮುಂದಕ್ಕೆ. ನಮ್ಮ ಹೆಂಡತಿ ಕನ್ಸೀವ್ ಆದಮೇಲೆ ಪ್ರತಿ ನೈಟು ರಾತ್ರಿ 9:30 ಗಂಟೆ 10:00 ಅಷ್ಟೊತ್ತಿಗೆ ಗುರುದೇವರೆಲ್ಲ ಅವ್ರದ್ದೇನೇನಿದೆ ನಿತ್ಯಕರ್ಮಗಳೆಲ್ಲ ಮುಗಿಸ್ಕೊಂಡು ಫೋನ್ ಮಾಡಿ ಬೆಳಿಗ್ಗೆವರೆಗೂ ಮಾತಾಡೋರು. ನಾವು ಮಲ್ಕೊಂಬಿಡ್ತಾಯಿದ್ವಿ, ಗುರುದೇವ್ರು ಮಾತಾಡೋರು, ಒಳ್ಳೆ ಕಥೆಗಳು ಹೇಳ್ತಾಯಿದ್ರು. ಇದು ಎಷ್ಟು ತಿಂಗಳು ನಡೀತು ಅಂತ ಒಂದು ಚಿಕ್ಕ ಊಹೆ ಮಾಡ್ತೀರ ನೀವು? ಈ ಥರ ಎಷ್ಟು ದಿವಸ ಮಾಡಿರ್ಬೋದು, ಎಷ್ಟು ವಾರ ಮಾಡಿರ್ಬೋದು, ಎಷ್ಟು ತಿಂಗಳು ಮಾಡಿರ್ಬೋದು ಅಂತ? ಮೇ ಬಿ ಒಂದು ತಿಂಗಳು ಇಲ್ಲ, 8 ತಿಂಗಳು. ಒಂದು ದಿವಸನೂ ಮಿಸ್ ಮಾಡಿದಿರ. ಇಡೀ ರಾತ್ರಿ ಆ ಫಲನೇ ನನ್ನ ಮಗಳು. ಎಲ್ಲಾದರೂ ಕೇಳಿದ್ದೀರ ಈ ವಿಷಯನ? ಈ ಥರ ಒಬ್ಬರು ಗುರುಗಳು ಈ ಥರ ಎಲ್ಲ ಅವ್ರದ್ದೊಂದು ಅಂಶ ಒಂದು ಕಡೆ ಬೆಳೀತಾ ಇದೆ, ಅದು ಮುಂದಕ್ಕೆ ಯಾವ ಥರ ಆಗಬೇಕು ಏನು ಅಂತೆಲ್ಲ ಪ್ರಿಪೇರ್ ಮಾಡೇ ಕಳಿಸಿದ್ದಾರೆ. ಎಷ್ಟು ಅರ್ಥ ಇದೆ ನೋಡಿ ಸರ್. ಅಲ್ಲಿ ಕನ್ಸೀವ್ ಆಗಿರೋ ಟೈಮಲ್ಲಿ ನಿಮ್ಮ ಮನೆಯಲ್ಲಿರುವಂಥ ನಾವು ಮಲ್ಕೊಂಬಿಡ್ತಾ ಇದ್ವಿ. ಒಂದು ಸ್ವಲ್ಪ ಹೊತ್ತು ಕೇಳಿ ನಾವು ನಿದ್ದೆ ಬಂದ್ಬಿಡೋದು. ನಾನು ನನ್ನ ಹೆಂಡತಿ ಇಬ್ಬರು ಮಲ್ಕೊಂಬಿಡ್ತಾ ಇದ್ವಿ. ಅವರು ಮಾತಾಡೋರು, ಫುಲ್ ನೈಟ್ ಮಾತಾಡೋರು. ಒಂದೊಳ್ಳೆ ಅನುಭವಗಳನ್ನ ಹಂಚ್ಕೊಂಡ್ರಿ ಸರ್. ಇನ್ನೊಂದು ಎಕ್ಸಾಂಪಲ್ಸ್ಗಳೇನಾದರೂ ಇದ್ದರೆ? ಇನ್ನೊಂದು ಏನಂದರೆ,
ಇದು ಶ್ರೀಮಂತ ಎಲ್ಲ ಆಯಿತು. ಆಮೇಲೆ ಒಂದು ಚೆಕಪ್ ಹೋಗ್ಬೇಕಾಯ್ತು, ಲಾಸ್ಟ್ ಚೆಕಪ್ ಇತ್ತು. ಚೆಕಪ್ಗೆ ಇನ್ನು ನಮಗೆ ಡೇಟ್ ಬಂದ್ಬಿಟ್ಟು ಇನ್ನು 15-16 ದಿವಸ ಇತ್ತು. ಒಂದು ಚೆಕಪ್ ಮಾಡಬೇಕಾಯ್ತು ಅಂತ ಡಾಕ್ಟ್ರ್ ಹತ್ರ ಹೋಗಿದ್ವಿ. ಇದು ನಮಗೆ ಏನು ಪ್ಲ್ಯಾನ್ ನಮಗೂ ಏನೂ ಇರಲಿಲ್ಲ. ಹೋಗಿ ಚೆಕಪ್ ಮಾಡಿಸ್ಕೊಂಡು ನಾನು ಆಮೇಲೆ ಆಫೀಸ್ಗೆ ಅವ್ರ ಮನೆಗೆ ಹೋಗೋದು ಅಂತಿತ್ತು. ನಾನು ಹೋದ್ವಿ ಚೆಕಪ್ಗೆ ಹೋದಾಗ. ಆ ಚೆಕಪ್ ಮಾಡುವಾಗ ಏನಾಯಿತು, ವಾಟ್ರ್ ಎಲ್ಲ ಹೋಗ್ಬಿಟ್ಟಿದೆ. ಇಮಿಡಿಯೇಟಾಗಿ ಆಪ್ರೇಟ್ ಮಾಡಿ ಮಗುಗೆ ಉಸಿರಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಇಮಿಡಿಯೇಟಾಗಿ ನಾವು ಇದು ಆಪ್ರೇಟ್ ಮಾಡಿ ಮಗುನ ತೆಗಿಬೇಕು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಫೋನ್ ಮಾಡೋದು. ಎಲ್ಲ 15-20 ನಿಮಿಷದಲ್ಲಿ ಎಲ್ಲ ಫುಲ್ ಡಿಸೈಡ್ ಆಗುತ್ತೆ. ನನಗೂ ಫುಲ್ ಮೈಂಡ್ ಬ್ಲ್ಯಾಂಕ್, ಏನು ಮಾಡೋದು ಗೊತ್ತಾಗಿಲ್ಲ, ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಏನಿಲ್ಲ. ನಾನೇ ಹ್ಞೂ ಅಂತ ಹೇಳಿದೆ, ಹೋಗಿ ಎಲ್ಲ ಸೈನ್ ಮಾಡಿದೆ. ಡಾಕ್ಟ್ರು ಬಂದರು 15 ನಿಮಿಷದಲ್ಲಿ. ಡಾಕ್ಟ್ರು ಬಂದು ಎಲ್ಲ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡೋದ್ರು. ಎಲ್ಲ ಮುಗೀತು. ಮಗುನ ಆಚೆ ಕರ್ಕೊಂಬಂದರು. ಮಗು ಆಯಿತು, ಡೆಲಿವರಿ ಆಯಿತು, ಕೊಟ್ಟರು ಕೈಗೆ. ನಾನು ನೋಡಿದೆ, ನೋಡ್ಬಿಟ್ಟು ಫಸ್ಟು ಫೋನ್ ಮಾಡಿದೆ, ಗುರುಗಳೇ ಅಂತ, ಸ್ವರ್ಣಗೌರಿ ಅಂತ ಹೆಸರಿಡೋ ಅಂದರು. ಹುಟ್ಟಿದ ಗಳಿಗೆ ಸಮಯ ಅವತ್ತು ಮಂಗಳವಾರ 12 ಗಂಟೆ 19 ನಿಮಿಷ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದ ತಕ್ಷಣ ನಾನು ಏನೂ ಹೇಳಿಲ್ಲ, ಗುರುದೇವ ತಿರುಚಿಟ್ರಂಬಲಂ ಗುರುದೇವ ಅಂದೆ. ಹೌದಾ, ಆಯಿತು ಮಗು, ಇದು ಸ್ವರ್ಣಗೌರಿ ಅಂತ ಹೆಸರು ಇಟ್ಬಿಡು ಅಂದರು. ನಾನು ಇನ್ನೂ ಏನು ಹೇಳೇ ಇಲ್ಲ ಅವ್ರಿಗೆ. ಆಲ್ರೆಡಿ ಅವ್ರಿಗೆ ಗೊತ್ತಾಗ ಅವ್ರ ಹೆಸರು ರೆಡಿ ಮಾಡ್ಕೊಂಡಿದ್ರು ನೋಡಿ. ನೀವು ಕೇಳಿದಾಗೆ ಹೆಣ್ಮಗುನೇ ಆಯಿತು. ಹಾಂ, ಇವಾಗ ಮಗು ಸರ್ ಎಷ್ಟು ವರ್ಷ? ಇವಾಗ ಮಗುಗೆ 8 ವರ್ಷ. ಆಶ್ರಮಕ್ಕೆ ಕರ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಿರ್ತೀರಾ? ಹಾಂ, ಆಶ್ರಮಕ್ಕೆ ನಾನು ಗುರು ಮನೆಗೆ ಹೋಗ್ತಾ ಇರ್ತೀನಿ. ಹೇಗಿದ್ದಾರೆ ನಿಮ್ಮ ಮಗಳು ಅಲ್ಲೆಲ್ಲ? ಅಲ್ಲಿ ಒಂಥರ ಅವಳಿಗೆ ಅಲ್ಲಿ ಏನು ಅಲ್ಲಿ ಹೋಗ್ತಾರಂಗೆ ಅದು ಎನರ್ಜಿನೇ ಬೇರೆ. ಇವಾಗ ಯಾವುದೋ ಒಂದು ಇವಾಗ ತೈ ಪೂಜೆ ನಡೆಯುತ್ತೆ, ಗುರು ಪೌರ್ಣಮಿ ನಡೆಯುತ್ತೆ, ಬೇರೆ ಅಮಾವಾಸ್ಯೆ ಪೂಜೆ ನಡೆಯುತ್ತೆ, ಹುಣ್ಣಿಮೆ ಪೂಜೆ ನಡೆಯುತ್ತೆ. ಅವಳು ಹೆಂಗೆ ಅಂದರೆ, ನಾವು ಹೋಗಿ ಕಾರ್ ನಿಲ್ಲಿಸಿದ್ಮೇಲೆ, ಕಾರಿಂದ ಇಳಿದ್ಮೇಲೆ ಅಲ್ಲಿ ಗುರುಮನೆಗೆ ತಿರ್ಗಾ ನಾವು ಕಾರ್ ಹತ್ತೋವಾಗ ಮಾತ್ರ ನಮ್ಮ ಜೊತೆ ತಿರ್ಗಾ ಆ ಫುಲ್ಲು ನಾವು 2 ದಿವಸ 3 ದಿವಸ ಏನಿರ್ತೀವಿ, ನಾವು ಅವಳ ಬಗ್ಗೆ ಏನು ಯೋಚನೆ ಮಾಡೋಂಗೇ ಇಲ್ಲ. ಯಾಕಂದರೆ ಅಲ್ಲಿರೋರೆಲ್ಲ ಏನು ಬೇಕೋ ಆ ಟೈಮ್ಗೆ ಎಲ್ಲ ನೋಡ್ಕೊತಾರೆ, ಸ್ನಾನ ಮಾಡಿಸ್ತಾರೆ, ತಿಂಡಿ ತಿನ್ನಿಸ್ತಾರೆ. ನಮ್ಮ ಹತ್ರ ಬರಬೇಕು ಅಂತಲೇ ಏನಿಲ್ಲ, ಮಲಗೋ ಟೈಮ್ಗೆ ಮಲಗಿಸ್ತಾರೆ. ಅಷ್ಟು ಆರಾಮಾಗಿರುತ್ತೆ ಅಲ್ಲಿ. ಯಾರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಇನ್ನೊಂದು ಏನಂದರೆ, ಅವಳು ಎಷ್ಟು ಕನೆಕ್ಟ್ ಆಗಿದ್ದಾಳೆ ಗುರುದೇವ್ರಿಗೆ ಅಂತ. ಈ ಮಗು ಎಷ್ಟು ಕನೆಕ್ಟ್ ಆಗಿದೆ ಅಂತ. ಕರೆಕ್ಟಾಗಿ ಗುರುದೇವರು ಊಟ ಮಾಡೋ ಟೈಮ್ಗೆ ಬರ್ತಾಳೆ. ಇಲ್ಲಾಂದರೆ ಏನೋ ಒಂದು ವಿಷಯ ಮಾತಾಡ್ತಾ ಇರ್ತಾರೆ, ಯಾವುದೋ ಒಂದು ಶಕ್ತಿ ಬಗ್ಗೆ, ಒಂದು ದೇವ್ರ ಬಗ್ಗೆ, ಅಮ್ಮಂದಿರ ಬಗ್ಗೆ ಮಾತಾಡ್ತಾ ಇರುವಾಗ ಬರ್ತಾಳೆ. ಕರೆಕ್ಟಾಗಿ ಬಂದು ಡೋರ್ ಓಪನ್ ಮಾಡ್ತಾಳೆ, ಗುರುದೇವ್ರ ಹತ್ರ ಬರ್ತಾಳೆ, ಸುಮ್ಮನೆ ನಗ್ತಾಳೆ, ಹೋಗ್ತಾಳೆ ಅಷ್ಟೇ. ಮತ್ತು ಅವರು ಆರತಿ ಮಗುನ ಕರೆಯೋದಾಗಲಿ ಯಾರು ಏನಿಲ್ಲ, ಅವಳಗೊಳಗೆ ಬರ್ತಾಳೆ, ಹೋಗ್ತಾಳೆ. ಆಮೇಲೆ ಕರೆಕ್ಟಾಗಿ ಅನ್ನಪೂರ್ಣೇಶ್ವರಿ ಪೂಜೆ ನಡೆಯೋ ಟೈಮ್ಗೆ ಅಲ್ಲೆಲ್ಲೋ ಆಟಾಡ್ತಾ ಇರ್ತಾಳೆ. ಆ ಟೈಮ್ ಕರೆಕ್ಟಾಗಿ ಬಂದು ಗುರುದೇವ್ರ ದಂಡ ಇಟ್ಕೊಂಡು ಅವ್ರ ಜೊತೆಲಿ ಹೋಗ್ತಾಳೆ. ಹಾಂ, ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ಬಂದು ಕೂತ್ಕೊತಾಳೆ. ಅವ್ರಿಗೆ ನಾವೇನು ಹೇಳ್ಕೊಡೋದಿಲ್ಲ, ಏನಿಲ್ಲ. ಅವಳ ಪಾಡ್ಗೆ ಅವಳು ಎಲ್ಲೋ ಆಡ್ತಾ ಇರ್ತಾಳೆ. ನಮ್ಮ ಪಾಡು ನಾವು ಕೆಲಸದಲ್ಲಿ ಈ ಸೇವೆ ಮಾಡೋದ್ರಲ್ಲಿ ನಾವು ಬ್ಯುಸಿ ಇರ್ತೀವಿ. ಅವಳು ಪಟ್ಟಂದ ಬಂದಮೇಲೆ ನಮ್ಗೆ ಗೊತ್ತಾಗೋದು ಇವಳು ಬಂದಿದ್ದಾಳೆ ಇಲ್ಲಿ ಅಂತ. ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಯಾಕಂದರೆ ಇಷ್ಟೆಲ್ಲ ನೈಜ ಉದಾಹರಣೆ ಕೇಳಿದ್ಮೇಲೆ ಯಾರಿಗೆ ತಾನೇ ಹೇಳಿ ಇನ್ನೇನು ಕೇಳಬೇಕು ಅನಿಸುತ್ತೆ. ಅಷ್ಟು ಪವಾಡ ಪುರುಷರು ನನ್ನ ಗುರುಗಳು.